ಬಾಲಕಿ ಜೊತೆ ಅನುಚಿತ ವರ್ತನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಮಲ್ಲಿಕಾರ್ಜುನ ಮುತ್ಯ. ವಿಚಾರಣೆಗೆ ಹಾಜರಾಗದೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಮುತ್ಯ. ಪ್ರಕರಣ ರದ್ದು ಕೋರಿ ಕಲಬುರಗಿ ವಿಭಾಗೀಯ ಪೀಠದ ಮೊರೆ ಹೋಗಿದ್ದಾರೆ. ಪೋಷಕರೇ ದೂರು ನೀಡಿಲ್ಲ, ಆದರೂ ಎಫ್ಐಆರ್ ದಾಖಲಿಸಿದ್ದೀರಿ ಅಂದಿದ್ದಾರೆ. ಹೀಗಾಗಿ ಎಫ್ಐಆರ್ ರದ್ದು ಮಾಡುವಂತೆ ಉಲ್ಲೇಖವನ್ನು ಮಾಡಿದ್ದಾರೆ. ಬಾಲಕಿಯ ಜೊತೆ ಅನುಚಿತ ವರ್ತನೆಯನ್ನು ನಡೆಸಿದ ಪ್ರಕರಣದಲ್ಲಿ ಆರೋಪವನ್ನು ಎದುರಿಸ್ತಾ ಇರುವಂಥ ಮಲ್ಲಿಕಾರ್ಜುನ ಮುತ್ಯ ಸದ್ಯ ಪ್ರಕರಣ ರದ್ದು ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಪ್ರಕರಣ ರದ್ದು ಕೋರಿ ಕಲಬುರಗಿ ವಿಭಾಗೀಯ ಪೀಠದ ಮೊರೆ ಹೋಗಿದ್ದಾರೆ. ಪ್ರಕರಣ ರದ್ದು ಕೋರಿ ಕಲಬುರಗಿ ವಿಭಾಗೀಯ ಪೀಠದ ಮೊರೆ ಹೋಗಿದ್ದಾರೆ. ಪೋಕ್ಸೋ ಪ್ರಕರಣ ಎದುರಿಸ್ತಾ ಇರುವಂಥ ವಿವಾದಿತ ಮಲ್ಲಿಕಾರ್ಜುನ ಮುತ್ಯ ಈ ಸಂದರ್ಭದಲ್ಲಿ ಅವರ ಮೇಲಿರುವಂಥ ಒಂದು ಆರೋಪ, ಬಾಲಕಿಯ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರೆ, ಅಪ್ರಾಪ್ತ ಬಾಲಕಿಯ ಜೊತೆ ಅನ್ನುವಂಥ ಒಂದು ಆರೋಪ ಇದೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಸೊ ಈ ಒಂದು ಪ್ರಕರಣ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡುವಂಥ ಸಾಧ್ಯತೆ ಇದೆ. ಆದರೆ ಅವರ ಹೆತ್ತವರೇ ದೂರು ಕೊಟ್ಟಿಲ್ಲ. ಹೀಗಿರುವಾಗ ಪ್ರಕರಣವನ್ನು ದಾಖಲಿಸಿದ್ದು ಈ ವಿಚಾರವಾಗಿಯೇ ಇದೀಗ ಕೋರ್ಟ್ ಮೊರೆ ಹೋಗುವಂಥ ಒಂದು ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಮಲ್ಲಿಕಾರ್ಜುನ ಮುತ್ಯ ಅಪ್ರಾಪ್ತ ಬಾಲಕಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಆರೋಪದ ಮೇಲೆ ಪೋಕ್ಸೋ ಪ್ರಕರಣವನ್ನು ಎದುರಿಸ್ತಾ ಇದ್ದಾರೆ. ವಿವಾದಿತ ಪವಾಡ ಪುರುಷ ಅಂತ ಕರೆಸಿಕೊಳ್ಳುವಂಥ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ದಾಖಲಾಗಿರೋ ಪ್ರಕರಣ ಕಪೋಲಕಲ್ಪಿತ ಮತ್ತು ಷಡ್ಯಂತ್ರ ಅಂತ ಒಂದು ಕಡೆ ಭಕ್ತರು ಆರೋಪ ಮಾಡ್ತಾರೆ, ಮತ್ತೊಂದು ಕಡೆ ಕಲಬುರಗಿ ವಿಭಾಗೀಯ ಪೀಠದ ಮೊರೆ ಹೋಗಿದ್ದಾರೆ ಪ್ರಕರಣದ ರದ್ದು ಕೋರಿ. ಆದರೆ ಈ ಪ್ರಕರಣ ಎಷ್ಟು ಮಟ್ಟಿಗೆ ಸಂಕಷ್ಟವನ್ನು ತಂದೊಡ್ಡಬಹುದು ಅನ್ನುವಂಥದ್ದು ಕಾದು ನೋಡಬೇಕು ಮುತ್ಯ ಅವ್ರಿಗೆ. ಈ ಪ್ರಕರಣದಲ್ಲಿ ವಿಡಿಯೋವನ್ನು ತಿರುಚಲಾಗಿದೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ವಿಡಿಯೋವನ್ನು ಎಡಿಟ್ ಮಾಡಿ ತಿರುಚಲಾಗಿದೆ. ಮಗು ವಿಡಿಯೋದಲ್ಲಿ ನಗ್ತಾ ಇರುವಂಥದ್ದು ಕಾಣ್ತಿದೆ. ಬಾಲಕಿಯ ತಂದೆ ತಾಯಿಯ ಮಠಕ್ಕೆ ಬಂದು ಆಶೀರ್ವಾದವನ್ನು ಪಡ್ಕೊಂಡಿರುವಂಥ ಒಂದು ವಿಡಿಯೋ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಹೀಗಿದ್ದರೂ ಮಕ್ಕಳ ಆಯೋಗದವರು ತರಾತುರಿಯಲ್ಲಿ ಕೇಸ್ ದಾಖಲಿಸಿರುವಂಥದ್ದು ಸರಿಯಲ್ಲ. ಈ ಪ್ರಕರಣವನ್ನು ನಿಭಾಯಿಸುವಲ್ಲಿ ಯಾದಗಿರಿ SP ಮತ್ತು DC ಅವರು ಸಂಪೂರ್ಣ ಎಡವಿದ್ದಾರೆ ಅನ್ನುವಂಥ ಆರೋಪ ಕೂಡ ಮಾಡ್ತಾ ಇರುವಂಥದ್ದು ಭಕ್ತಾದಿಗಳು. ಆದರೆ ಈ ಎಲ್ಲ ಒಂದು ಘಟನೆ ಏನಿದೆ, ಈ ಘಟನೆಯ ನಡುವೆ ಈ ಪ್ರಕರಣದ ರದ್ದು ಕೋರಿ ಇದೀಗ ಕಲಬುರಗಿ ವಿಭಾಗೀಯ ಪೀಠದ ಮೊರೆ ಹೋಗಿದ್ದಾರೆ ಮುತ್ಯ ಪರ ವಕೀಲರು. ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಮುತ್ಯ ಅವರ ಮೇಲೆ ಪೋಕ್ಸೋ ಕೇಸ್ ಅಡಿಯಲ್ಲಿ FIR ಕೂಡ ದಾಖಲಾಗಿರೋದ್ರಿಂದಾಗಿ ಇದೀಗ ಭಕ್ತರು ಅವರ ಪರವಾಗಿ ನಿಂತಿದ್ದು ಮಲ್ಲಿಕಾರ್ಜುನ ಮುತ್ಯ ಕೇಸನ್ನು ರದ್ದು ಮಾಡದೇ ಇದ್ರೆ ಯಾದಗಿರಿ ಬಂದ್ ಮಾಡ್ತೇವೆ ಅಂತ ಜಿಲ್ಲಾಡಳಿತಕ್ಕೆ ಗಡುವು ಕೊಟ್ಟಿದ್ದಾರೆ. 2 ದಿನಗಳ ಗಡುವು ಕೊಟ್ಟಿದ್ದಾರೆ. ಇದು ಕಪೋಲಕಲ್ಪಿತ ಷಡ್ಯಂತ್ರ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾದಗಿರಿ ಬಂದ್ ನಡೆಸೋದಾಗಿ ಜಿಲ್ಲಾಡಳಿತಕ್ಕೆ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವಿವಾದಿತ ಪವಾಡ ಪುರುಷ ಮುತ್ಯ ಪರವಾಗಿ ಭಕ್ತರು ಯಾದಗಿರಿ ಬಂದ್ ಮಾಡ್ತೀವಿ, ಜಿಲ್ಲಾಡಳಿತ ಈ ಪ್ರಕರಣದ ಜಿಲ್ಲಾಡಳಿತಕ್ಕೆ 2 ದಿನಗಳ ಗಡುವು ಕೊಟ್ಟಿರುವಂಥ ಭಕ್ತರು ಈ ಪ್ರಕರಣವನ್ನು ರದ್ದು ಮಾಡಬೇಕು, ಇದೊಂದು ಕಪೋಲ ಕಲ್ಪಿತ ಹಾಗೂ ಷಡ್ಯಂತ್ರ ಇದು ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಪೋಕ್ಸೋ ಪ್ರಕರಣ ಎದುರಿಸ್ತಾ ಇರೋ ವಿವಾದಿತ ಮಲ್ಲಿಕಾರ್ಜುನ ಮುತ್ಯ ಪರವಾಗಿ ಈ ಮೂಲಕ ಭಕ್ತರು ಬ್ಯಾಟ್ ಬೀಸ್ತಾ ಇದ್ದಾರೆ. ಇದು ಕಪೋಲ ಕಲ್ಪಿತ ಷಡ್ಯಂತ್ರ ಅಂತ ಆರೋಪ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತಕ್ಕೆ ನೇರ ಎಚ್ಚರಿಕೆ ಕೊಡ್ತಾ ಇದ್ದಾರೆ. 2 ದಿನಗಳಲ್ಲಿ ಪ್ರಕರಣವನ್ನು ರದ್ದುಗೊಳಿಸದೇ ಇದ್ದರೆ ಯಾದಗಿರಿ ಬಂದ್ ಮಾಡ್ತೀವಿ ಅಂತ. ಅಪ್ರಾಪ್ತ ಬಾಲಕಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಆರೋಪದ ಮೇಲೆ ಪೋಕ್ಸೋ ಪ್ರಕರಣವನ್ನು ಎದುರಿಸ್ತಾ ಇರುವಂಥದ್ದು ವಿವಾದಿತ ಪವಾಡ ಪುರುಷ ಮಲ್ಲಿಕಾರ್ಜುನ ಮುತ್ಯ. ಈಗ ಅವರ ಪರವಾಗಿ ಭಕ್ತರು ದನಿ ಎತ್ತಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.